ರೀ ಸಾರಿ ಕಣ್ರಿ. ಸಾರಿಯಾ? ಏಕೆ? ನೋಡಿ ನಿಜವಾಗ್ಲೂ ನಿಮ್ಮ ಬಗ್ಗೆ ಭಾಳ ತಪ್ಪಾಗಿ ತಿಳ್ಕೊಬಿಟ್ಟಿದೆ ಕಣ್ರಿ. ಅದಕ್ಕೋಸ್ಕರ ಸಾರಿ ಕಣ್ರಿ. ದೀಪು, ಏನು ಹೇಳ್ತಾ ಇದೆಯಾ ನೀನು? ನೀನು ಹೇಳ್ತಾ ಇರೋ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ನನಗೆ. ಏನು ಹೇಳ್ತಾ ಇದೆಯಾ? ಅದೇನು ಹೇಳ್ಬೇಕು ಅಂದ್ಕೊಂಡಿದ್ಯಾ? ಸರಿಯಾಗಿ ಹೇಳು, ಅರ್ಥ ಆಗೋ ಥರ. ನೀನು ಈ ಥರ ಎಲ್ಲ ಹೇಳಿದ್ರೆ ನನಗೆ ಏನು ಅರ್ಥ ಆಗುತ್ತೆ? ಅದು ಹಂಗಲ್ಲ ರೀ, ಹೆಂಗೆ ಹೇಳ್ಬೇಕು ಅಂತಲೇ ಅರ್ಥ ಆಯ್ತಲ್ಲ. ನಿಜವಾಗ್ಲೂ ಸಖತ್ ಬೇಜಾರಾಗ್ತಾಯಿದೆ. ಅದು ಮಗು ಕಾಣೆ ಆದಮೇಲೆ ನನಗೆ ನಿಮ್ಮ ಮೇಲೆ ನಂಬಿಕೆ ಅನುಮಾನ ಇದ್ದಿದ್ದು ನನಗೆ. ನೀವೆಲ್ಲೋ ಆ ಮಗನ ತಗೊಂಡೋಗಿ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದೀರೇನೋ ಅಂತ ನನಗೆ ಹುಸಿ ಭಯ ಆಯ್ತಿತ್ತಿಲ್ಲ ಕಣ್ರಿ. ಅಲ್ಲ ದೀಪು, ನೀನು ಇಷ್ಟೇ ನಾನು ಅರ್ಥ ಮಾಡ್ಕೊಂಡಿರೋದು. ಹಂಗಾದ್ರೆ ನನಗೇನು ಮಾನವೀಯತೆ ಇಲ್ಲ ಅನ್ಕೊಬಿಟ್ಟಿದ್ಯಾ? ಹೇಳು. ಆ ಮಗುನ ನನಗೂ ಆ ಮಗು ಕಂಡು ತುಂಬ ಇಷ್ಟನೇ. ಅಂದರೆ ನನ್ನಲ್ಲಿ ತಪ್ಪಿದೆಯಲ್ವಾ? ನನಗೆ ನಿಜವಾಗ್ಲೂ ಅವರು ನಿನ್ನೆಯಿಂದ ಪುಟ್ಟ ನರ್ಕನ ಕಣ್ಣಾರ ನೋಡಿ ನಂಗೆ ತುಂಬ ಬೇಜಾರಾಯಿತು. ನನಗೆ ಈ ಥರ ಎಲ್ಲ ಆಗಬಾರ್ದಾಗಿತ್ತು, ಪಾಪು ಈ ಥರ ತಪ್ಪಿಸ್ಕೋಬಾರ್ದಾಗಿತ್ತು ಅಂತ ಎಷ್ಟು ಯೋಚನೆ ಮಾಡಿದ್ದೀನಿ ಗೊತ್ತಾ? ನೈಟೆಲ್ಲ ನಾನು ಅಷ್ಟೆಲ್ಲ ಯೋಚನೆ ಮಾಡಿದ್ದೀನಿ. ಹಂಗಾದ್ರೆ ನನಗೆ ಪರಿಜ್ಞಾನ ಇಲ್ವಾ ನನಗೆ ದೀಪು? ನನಗೂ ಮನ್ಸತ್ವ ಅನ್ನೋದಿದೆ. ನೀನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀನು? ಸಾರಿ ಕಣ್ರಿ, ದಯವಿಟ್ಟು ಸಂಸ್ಬಿಡಿ. ನಿಜವಾಗ್ಲೂ ಹೆಂಗೆ ಹೇಳ್ಬೇಕು ಅಂತಲೇ ಅರ್ಥ ಆಗಲಿಲ್ಲ. ನಿಜವಾಗ್ಲೂ ನನಗೆ ಸಖತ್ತು ಬೇಜಾರಾಯಿತು. ಸಾರಿ ಕಣ್ರಿ, ನಿಮ್ಮ ಬಗ್ಗೆ ನಾನು ತಪ್ಪು ತಿಳ್ಕೊಬಾರ್ದಾಗಿತ್ತು. ಸಾರಿ ಆಯಿತಾ? ಹಂಗಲ್ಲಪ್ಪ, ನನ್ನ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಥಿಂಕ್ ಮಾಡಿದೆಯಲ್ಲ ಅಂತ ಅದೊಂದು ಬೇಜಾರಾಯಿತು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಅದೇ ಹೇಳಿ ನಿಮ್ಮ ಸಾರಿ ಕೇಳ್ತೇನೆ ನಿಮಗೆ. ಸಾರಿ ಬಿಡಿ, ಯಾವತ್ತೂ ನಿಮ್ಮ ಮೇಲೆ ಅನುಮಾನ ಪಡಲ್ಲ. ನೋಡು, ನಿಜವಾಗ್ಲೂ ನಾನು ಅವತ್ತು ಬಾತ್ರೂಮ್ ಬಗ್ಗೆ ನೋಡ್ತಿದ್ದು ನಿಜನೇ. ನನಗೆ ಅದೊಂದು ಟೈಮಲ್ಲಿ ಏನಾಯಿತೋ ಏನೋ ಗೊತ್ತಿಲ್ಲ. ನನ್ನ ದುರ್ಬುದ್ಧಿ, ನನಗೆ ಅದೇನು ದುರ್ಬುದ್ಧಿ ಬಂತೋ ಏನೋ. ಅದಾದಮೇಲೆ ತುಂಬ ಪಶ್ಚಾತ್ತಾಪ ಪಟ್ಟಿದ್ದೀನಿ. ಅವಳು ಆ ಥರ ಹುಡುಗಿಯಲ್ಲ, ಸುಮ್ಮನೆ ಅವಳನ್ನ ಕೆಣಕಿ ಈ ಥರ ಎಲ್ಲ ಆಯ್ತಲ್ಲ, ಅವಳು ಶಾಪ ನನಗೆ ಬೀಳಂಗಾಯ್ತಲ್ಲ ಅಂತ ಎಷ್ಟು ಬೇಜಾರಾಗಿದ್ದೀನಿ ಗೊತ್ತಾ? ನಾನು ಅವತ್ತಿಗೆ ನನ್ನ ಅವಳು ಯಾವುದೇ ಥರದಲ್ಲಿ ಮನಸ್ಸಲ್ಲಿ ನಾನು ಇಟ್ಕೊಳ್ಳಿಲ್ಲ. ನಾನು ಅದೆಲ್ಲ ಬಿಟ್ಟಾಕ್ಬಿಟ್ಟು ಸುಮ್ಮನೆ ನನ್ನ ಪಾಡು ನಾನು ಇದ್ದೆ. ನಾನು ಈಗ ಸಡನ್ನಾಗಿ ಈ ಥರ ಪಾಪು ಹೋದ್ಮೇಲಂತೂ ನನಗಂತೂ ತುಂಬ ಬೇಜಾರಾಯಿತು. ಅಂತ ಕೆಲಸ ಮಾಡಿಬಿಟ್ಟೆ ನಾನು. ಆ ಪಾಪು ಕೊಟ್ಟು ಒಂದಿನ ನಿಗ್ನಗಿತ ಮಾತಾಡಲಿಲ್ಲ, ಒಂಚೂರು ಪ್ರೀತಿ ತೋರಲಿಲ್ಲ ಪಾಪುಗೆ ಅಂತ ಎಷ್ಟು ಬೇಜಾರಾಯಿತು ಗೊತ್ತಾ? ನಿಜವಾಗ್ಲೂ ದೀಪು, ನಾನು ಯಾವುದೇ ಥರದಲ್ಲೂ ತಪ್ಪು ಮಾಡಿಲ್ಲ. ನಾನು ಸಂಸ್ಬಿಡು. ನಿನಗೆ ಬೇಜಾರಾಗಿದ್ದರೆ ಪರವಾಗಿಲ್ಲ ಬಿಡ್ರಿ. ಪರವಾಗಿಲ್ಲ ಬಿಡಿ, ನನಗೆ ಬೇಜಾರಾಯ್ತದೆ ನಿಮ್ಮ ಮೇಲೆ ಸುಮ್ಮನೆ ಅನುಮಾನ ಪಟ್ಟನಲ್ಲ ನಾನು ಅಂತ. ಹಲೋ ದೀಪು, ನಾನು ನಿಖಿತಾ. ಹೇಳೋದಕ್ಕೆ ಚೆನ್ನಾಗಿದೆಯೇನೆ? ಕಣೆ, ಈಗ ತಾನೇ ಬಂದಷ್ಟು ನಿನ್ನ ನೆನ್ಪು ಮಾಡ್ಕೊಂಡು ಹೋದಷ್ಟು ಫೋನ್ ಮಾಡೋ ಅಂದಲ್ಲ, ಅದಕ್ಕೆ ಫೋನ್ ಮಾಡಿದೆ. ಥ್ಯಾಂಕ್ಸ್ ಕಣೆ, ನಿಜವಾಗ್ಲೂ ನಿನ್ನ ಋಣ ನಾನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಎಷ್ಟೆಲ್ಲ ಸಹಾಯ ಮಾಡಿದೆ. ಸಾರಿ ಆಯಿತಾ? ಏನೋ ನನ್ನ ಕಡೆಯಿಂದ ಬೇಜಾರಾಗಿದ್ರೆ ನಿನಗೆ. ಅಯ್ಯೋ ಬಿಡೆ, ಯಾಕಂಗಂತೀಯ? ನೀನು ಒಂದಿನ ನನಗೆ ಬೇಜಾರು ಮಾಡಿಲ್ಲ. ಅಷ್ಟು ದಿನ ಇದ್ರೂ ಒಂದು ದಿವಸವಾಗ್ಲೂ ನನಗೆ ಬೇಜಾರು ಮಾಡಿಲ್ಲ. ಸುಮ್ಮನೆ ಇಲ್ದೋದೆಲ್ಲ ನಾನು ಕಲ್ಪನೆ ಮಾಡ್ಕೋಬೇಡ. ನೀನು ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನೀನು ಹೋದ್ಮೇಲೆ ಮನೆಯನ್ನು ಕಳೆವೇ ಹೊಂಟೋಯ್ತು ಕಣೆ. ಆ ಪಾಪು ಮನೆಯಲ್ಲೆಲ್ಲ ಓಡಾಡ್ಕೊಂಡು ಆಟಾಡ್ತಿದ್ದ, ಅದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಬೇಜಾರಾಯ್ತದೆ. ಆದರೂ ಪರವಾಗಿಲ್ಲ, ಹೆಂಗೋ ನಿನಗೊಂದು ಒಳ್ಳೆ ಜೀವನ ಸಿಕ್ತಲ್ಲ. ನೋಡು ನಿಖಿತಾ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಎಷ್ಟೇನು ಆಟ ಮಾಡಿದ್ರು ನಮ್ಮ ಆಟ ನಮ್ಮನ್ನೇ ಹಾಳು ಮಾಡುತ್ತೆ ಹೊರತು ಇನ್ನೊಬ್ಬರ ಮೇಲೆ ಆಟ ಮಾಡ್ಕೊಂಡು ಕೂತ್ಕೊಂಡು ಅವ್ರ ಮೇಲೆ ದ್ವೇಷ ಸತ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಕಣೆ. ಇವತ್ತೊಂದು ಕಾಲದಲ್ಲಿ ಆಗಲಿ ಯಾವಾಗಲೇ ಆಗಲಿ ಒಂದು ಪ್ರೀತಿ ವಿಶ್ವಾಸದಿಂದ ಒಬ್ಬ ಮನ್ಸನ್ನು ಗೆಲ್ಲಬೇಕು ಹೊರತು ದ್ವೇಷ ಅಸೂಯೆಯಿಂದಲ್ಲ. ಅದನ್ನ ನೀನು ಅರ್ಥ ಮಾಡ್ಕೊಂಡು ಹೆಂಗೋ ನಿನಗೆ ಎರಡನೇ ಅವಕಾಶ ಯಾವತ್ತೂ ಸಿಗಲ್ಲ, ಸಿಕ್ಕೈತೆ. ಅದನ್ನ ಯೂಸ್ ಮಾಡ್ಕೊಂಡು ಚೆನ್ನಾಗಿರು ನೀನು, ಆಯಿತಾ? ತಲೆಗೆಡ್ಸ್ಕೊಬೇಡ. ಪಾಪ ನಿಮ್ಮ ಅಣ್ಣ ನೋಡಿದ್ರೆ ಹೊಟ್ಟೆ ಹೊಡಿತಿತ್ತು. ಎಷ್ಟೊಂದು ಒಳ್ಳೆಯವರು ಅವರೆಲ್ಲ. ಅಂಥವ್ರಿಗೆಲ್ಲ ಮನ್ಸಿಗೆ ನೋವು ಮಾಡೋಕ್ಕೆ ಹೆಂಗೋ ಮನ್ಸು ಬರ್ತದೆ ನಿನಗೆ. ಅದೆಲ್ಲ ಬೇಡ ಕಣೆ. ಇನ್ಮೇಲೆ ಚೆನ್ನಾಗಿರು ನೀನು, ಆಯಿತಾ? ಸರಿ ಕಣೆ, ಆಯಿತು. ಖಂಡಿತವಾಗ್ಲೂ ನಿಜವಾಗ್ಲೂ ನೀನು ಇಷ್ಟೊಂದು ಧೈರ್ಯ ಕೊಡ್ತೀಯ. ಸ್ವಂತ ಅಕ್ಕ ತಂಗಿರಿಗಿಂತ ಹೆಚ್ಚಾಗಿದ್ದೋ ಜೊತೆಲಿ ನಿಜವಾಗ್ಲೂ ಖುಷಿ ಆಯ್ತಿತ್ತು. ಬಿಟ್ಟು ಬರೋಕ್ಕೆ ಬೇಜಾರು. ಆದರೆ ಏನು ಮಾಡಿಯೇ, ನಮ್ಮ ಅಣ್ಣ ಪಪ್ಪ ಅಲ್ಲಿ ಗಂಟ ಹುಡುಕ ಬಂದವನೇ, ಇಷ್ಟೆಲ್ಲ ಮಾಡವನೇ. ಅವ್ನ ಮಾತುಗೂ ಮರ್ಯಾದೆ ಕೊಡಬೇಕಲ್ವ, ಅದಕ್ಕೋಸ್ಕರ ಬಂದೆ ಕಣೆ. ನಿಜವಾಗ್ಲೂ ನೀನು ಬಿಟ್ಟು ಬಂದಿದ್ದಕ್ಕೂ ಬೇಜಾರಾಯಿತು ನನಗೆ. ತುಂಬ ಬೇಜಾರು ಮಾಡ್ಕೊಂಡೆ. ನೋಡು, ನಿಮ್ಮ ಯಜಮಾನ್ರು ಕೂಟ ನೀನೇನು ಜಗಳ ಮಾಡೋಕ್ಕೆ ಹೋಗಬೇಡ. ಅವ್ರಿಗೂ ಏನಾರು ಒಂದು ಕೆಲಸ ಕೊಡಿಸ್ಕೊಂಡು ಇಬ್ಬರು ಚೆನ್ನಾಗಿರ್ರೆ. ಇರೋ ಗಂಟ ಚೆನ್ನಾಗಿರ್ಬೇಕು ಅಷ್ಟೇ. ಸತ್ತ ಮೇಲೆ ಏನು ಓದ್ಕೊಂಡು ಹೋಗೋಂಥದ್ದು ಏನೂ ಇಲ್ಲ. ನೀನು ಚೆನ್ನಾಗಿರು, ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದವ. ಸುಮ್ಮನೆ ಜಗಳ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು. ಸರಿ ಕಣೆ, ಖಂಡಿತವಾಗ್ಲೂ ನೋಡು, ಓದೇ ಅಂದ್ಬಿಟ್ಟು ನಾನು ಮರಿಬೇಡ ಕಣೆ, ಆಯಿತಾ? ಬರೋದು ಹೋಗೋದು ಯಾವಾಗಲೂ ಜೊತೆಯಲ್ಲಿ ಇರೋದ. ನಾನು ಅದನ್ನೇ ಹೇಳಕ್ಕೆ ಬಂದೆ ಕಣೆ. ನಾನು ನಿಮ್ಮ ಮನೆಗೆ ಬರ್ತೀನಿ, ನೀನು ನಮ್ಮ ಮನೆಗೆ ಬರ್ತಾ ಹೋಯ್ತಾ ಇದ್ರೆ ಚಂದ ಅಲ್ವಾ? ರಜೆ ಇದ್ದಾಗ ಬಾ ಕರ್ಕೊಂಡು ಅಣ್ಣನೂ. ಸರಿ ಆಯಿತು, ಕರ್ಕ ಬರ್ತೀನಿ. ಪಾಪು ಕೈಲಿ ಫೋನ್ ಕೊಡು. ಕೊಡ್ತೀನಿ. ಚಿನ್ನು, ಆಂಟಿ ಮಾತಾಡ್ತದಂತೆ ಮಾತಾಡು. ಅಮ್ಮ ಮಾತಾಡೋದಂತೆ. ದೀಪಮ್ಮ ತಂದಾಗಿದ್ದೀರಾ? ಮಗನೇ, ಚೆನ್ನಾಗಿದ್ದೀನಿ ಕಣಪ್ಪ. ನೀನು ಚೆನ್ನಾಗಿದ್ದೀಯಾ? ಅಮ್ಮ ತುಂಬ ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯಾ? ಕಣಪ್ಪ, ನಾನು ಚೆನ್ನಾಗಿದ್ದೀನಿ. ನೀನು ಹೆಂಗಿದ್ದೀ? ನಾನು ತುಂಬ ಚೆನ್ನಾಗಿದ್ದೀನಿ ಅಮ್ಮ. ನೀವು ಚೆನ್ನಾಗಿದ್ದೀರಾ? ಕಣಪ್ಪ, ನಾನು ಚೆನ್ನಾಗಿದ್ದೀನಿ. ಮುದ್ದು ಮಗ ಮಾತಾಡ ನೋಡು. ಅಮ್ಮನ ಬಿಟ್ಟು ಹೊಟ್ಟೋಗ್ಬಿಟ್ಟ ಇರ್ಬೇಕು ತಾನೆ. ಅಮ್ಮ ಇಲ್ಲೇ ಇರ್ತೀನಿ ಕಣಮ್ಮ ಅಂತಿದೆ. ನೀವು ಬನ್ನಿ ಅಮ್ಮ ನಮ್ಮ ಮನೆಗೆ. ಬರ್ತೀವಿ ಅಂಕಲ್ ನಾನು ಒಂದಿನ ಬರ್ತೀವಿ, ಸುಮ್ಕಿರು. ಸರಿ ಅಮ್ಮ, ಅಮ್ಮನ ಕೊಡ್ತೀನಿ, ಮಾತಾಡಿ. ಕೊಡು ಮಗನೆ, ಕೊಡು. ಹೇಳು ದೀಪು, ಏನು ಚೆನ್ನಾಗಿದ್ದಾರೆ ನಿಮ್ಮ ಯಜಮಾನ್ರು? ಕಣೆ, ನೀವು ಓದಿರೋದಕ್ಕೆ ಅವರು ಬೇಜಾರು ಮಾಡ್ಕೊತಾವ್ರೆ. ಪಾಪು ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದ ಅಂತ ಎಲ್ಲವ. ಅಯ್ಯೋ ಏನು ಮಾಡೋದು, ಪಾಪ ಅಣ್ಣ ಅಷ್ಟೊಂದು ಬೇಜಾರು ಮಾಡ್ಕೊಬಿಟ್ನಲ್ಲ. ಅಯ್ಯೋ ಇನ್ನೇನು ಮಾಡೋಕ್ಕಾಯ್ತದೇನೆ. ನನಗೆ ಜೀವನ ಎಷ್ಟು ಕಷ್ಟ ಅನಿಸೋದು ಅನ್ನೋದು ಅರ್ಥ ಆಯಿತು. ಇನ್ನು ಆ ಥರ ಎಲ್ಲ ಇದು ಮಾಡ್ಕೊಳಕ್ಕೆ ಹೋಯ್ತೇನೆ ನಾನು. ಇನ್ಮೇಲೆ ಎಲ್ಲ ಕೂಡ ಚೆನ್ನಾಗಿರ್ತೀನಿ. ಅಯ್ಯೋ ನನ್ನ ಮಾತು ಕೇಳು.
ಎಲ್ಲರಿಗೂ ಸಿಗಕ್ಕಿಲ್ಲ. ನಾನೀಗ ಪ್ರೀತಿ ಪ್ರೇಮ ಅನ್ಕೊಂಡು ಮದುವೆ ಆಗ್ಬಿಟ್ಟು ಎಲ್ಲರನ್ನೂ ಕಳ್ಕೊಂಡು ಕುಂತೀವಿ. ಹಂಗೆ ನೀನು ಮಾಡ್ಕೋಬೇಡ. ಹೆಂಗೋ ನಿನಗೊಂದು ಒಳ್ಳೆ ಅವಕಾಶ ಸಿಕ್ಕದೆ. ಎಲ್ಲರೂ ಕೊಟ್ಟು ಚೆನ್ನಾಗಿರು. ನಿಮ್ಮ ಅದಕ್ಕೆ ಕೊಟ್ಟು ಚೆನ್ನಾಗಿರೇ ನೀನು. ಸುಮ್ಮನೆ ಜೀವನ ಹಾಳು ಮಾಡ್ಕೋಬೇಡ. ಸರಿ ಕಣೆ, ಆಯಿತು. ಸರಿ, ಮತ್ತೆ ಇನ್ನೇನು? ಇನ್ನೇನು ಇಲ್ಲ ಕಣೆ. ಸರಿ, ಒಂದ್ಸಲ ಬಾ ಊರಿಗೆ ನೀನು. ಬರ್ತೀನಿ, ನೀನು ಬತ್ತವೈತಾ ಇರು, ಆಯ್ತಾ? ಸರಿ ಕಣೆ. ನಿಜವಾಗ್ಲೂ ಅಣ್ಣನ ಖುಷಿ ಪಡ್ತು. ಪಾಪ ಹೆಂಗೋ ಇರ್ಸ್ಕೊಂಡವ್ರಲ್ಲ ಇಷ್ಟು ದಿನ ಅಂತ. ನಿಜವಾಗ್ಲೂ ನೀನು ಋಣ ತೀರ್ಸಕ್ಕಂತೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೆ. ಅಯ್ಯೋ, ಯಾಕಂಗಂತೀಯೇ? ಋಣದ ಮಾತೆಲ್ಲ ಯಾಕೆ ಸುಮ್ಮನಿರು, ಹಂಗೆಲ್ಲ ಅನ್ಬೇಡ ನೀನು. ನೋಡು, ನಿಜವಾಗ್ಲೂ ನನಗೂ ಎಷ್ಟು ಖುಷಿ ಆಯ್ತಿತ್ತು ಗೊತ್ತಾ. ನನ್ನ ಸ್ವಾರ್ಥ ಅನ್ನೋದೇ ಆ ಪಾಪ ನೋಡ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಯ್ತಿತ್ತು ಗೊತ್ತಾ. ಏನೋ ನಿನಗೂ ಪಾಪಗೊಂದು ಒಳ್ಳೆ ಜೀವನ ಸಿಕ್ತಲ್ಲ, ಅಷ್ಟೇ ಸಾಕು ಕಣೆ. ಬಾ ಒಂದ್ಸಲ ಮನೆಗೆ. ಸರಿ ಸರಿ, ಈಗ ತಾನೇ ಹೋಗಿದೆಯಾ? ಎಲ್ರು ಕೊಟ್ಟು ಮಾತಾಡು ನೀನು. ನನ್ನ ಜೊತೆ ಮಾತಾಡಬೇಡ, ಹೋಗು. ಅಜ್ಜಿಯವರೆಲ್ಲರೂ ಮಾತಾಡ್ಸು. ಬರ್ತೀನಿ ಬಿಡಿ ಭಾನುವಾರ ಒಂದ್ಸಲ. ಬರ್ತೀನಿ. ಮನೆ ನಿಮ್ಮ ಅಜ್ಜಿಯವರೆಲ್ಲ ನೋಡ್ಬೇಕು ಅಂತ ನನಗೂ ಆಸೆ ಆಯ್ತದೆ. ಬರ್ತೀನಿ ಬಿಡು. ಸರಿ, ಆಯಿತು, ಬಾ. ಸರಿ ಕಣೆ, ಇನ್ನೇನು ಇಲ್ಲ. ಅಜ್ಜಿಯರ್ ಕೊಟ್ಟು ಮಾತಾಡ್ತೀನಿ, ಆಮೇಲೆ ಮಾಡ್ತೀನಿ ಇರು. ಆಯಿತು, ಆಮೇಲೆ ಮಾಡು. ಸರಿ ಸರಿ, ಆಯಿತು. ಹೋದ್ರಂತ? ಹ್ಞೂ ರೀ, ಹೋದ್ರಂತೆ. ಹೆಂಗೋ ಬಿಡು, ಪಾಪ ಹೋಗಿ ತುಂಬ ಖುಷಿ ಆಯಿತು ಕಣೆ. ನಮ್ಮ ಥರ ಜೀವನ ಆಗೋದು ಬೇಡ ಬಿಡು. ನೋಡು, ನನ್ನ ಬಗ್ಗೆ ಅಷ್ಟೊಂದು ತಪ್ಪು ತಿಳ್ಕೊಂಡಿದ್ಯಾ, ನಾನು ಅಷ್ಟೊಂದು ಕೆಟ್ಟವನು ಅಂದ್ಕೊಂಡಿದ್ಯಾ ಅಂದರೆ ನನಗೆ ತುಂಬ ಬೇಜಾರಾಗ್ತಾ ಇದೆ. ಮಕ್ಕಳು ಕಳ್ತನ ಮಾಡುವಂಥ ಬುದ್ಧಿ ಕಲ್ತಿದ್ದೀನಲ್ಲ ನಾನು. ಅಯ್ಯೋ, ನನಗೆ ಅನಿಸ್ತು ಕಣ್ರಿ, ನೀವೇನೋ ಆ ಮಗು ಮೇಲೆ ಕೋಪಕ್ಕೆ ಎಲ್ಲರೂ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದೇವೇನೋ ಅಂದ್ಕೊಂಡು ನಾನು ನಿಜವಾಗ್ಲೂ ನಿಮ್ಮ ಮೇಲೆ ನನ್ನ ಮನೆ ಇಟ್ಕೊಂಡೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದು. ಹಂಗಾರೆ ಏನಾರು ಬಾಯ್ ಬಿಡ್ಲಿ ಅಂದ್ಬಿಟ್ಟು ಅದಕ್ಕೆ ನಿಮ್ಮ ಮುಂದ್ಗಡೆ ಪದೇ ಪದೇ ಕಂಪ್ಲೇಂಟ್ ಕೊಡೋ ಸುದ್ದಿ ಮಾತಾಡ್ತಿದ್ದು. ನನಗೆ ಬೇಜಾರಾಯಿತು. ನಿಮ್ಮ ಮೇಲೆ ನನ್ನ ನಂಬಿಕೆ ಇಡ್ನಿಲ್ವಲ್ಲ ಅಂದ್ಬಿಟ್ಟು. ಬಿಡು, ಪರವಾಗಿಲ್ಲ. ನಾನು ಈ ಸೋಂಬೇರಿಯಾಗಿರೋದಕ್ಕೆ ಅಲ್ವಾ ನೀನು ಆ ಥರ ಅಂದ್ಕೊಂಡಿದ್ದು. ನೋಡ್ತೀನಿ ಬಿಡು, ನಾನೆಲ್ಲಾದ್ರೂ ಕೆಲಸ ಟ್ರೈ ಮಾಡ್ತೀನಿ. ಸರಿನಾ? ಕಣ್ರಿ, ಸುಮ್ಮನೆ ಕುತ್ಕೊಂಡು ವೇಸ್ಟ್ ಆಗಿರೋದಕ್ಕಿಂತ ಕೆಲಸ ಮಾಡಿದ್ರೆ, ಇಬ್ಬರು ಕೆಲಸ ಮಾಡಿದ್ರೆ ಸಂಸಾರ ಚೆನ್ನಾಗಿರ್ತದೆ ಅಲ್ವಾ. ನೀವು ಹೋಗಿ ಕೆಲಸಕ್ಕೆ, ಸರಿನಾ? ಸರಿ, ಆಯಿತು. ಬಾ, ಇವಾಗ ಊಟ ಮಾಡು. ಅವಾಗಿಂದ ಊಟನೇ ಮಾಡಿಲ್ಲ. ಮತ್ತು ಇನ್ನೇನಂತ ಅಂದರು ನಿಮ್ಮ ಫ್ರೆಂಡು? ಬರೀ ಕೇಳುವೆ ಒಂದ್ಸಲ, ಒಂದೊಂದು ಟೈಮ್ ಬಾ ಅಂತ ಹೇಳು. ಹೇಳಿವ್ನಿ, ನನ್ನೇ ಕರಿತಾ ಕೂತಾಳೆ. ಭಾನುವಾರ ಹೆಂಗೂ ರಜೆ ಅದಲ್ಲ, ಹೋಗ್ಬಿಟ್ಟು ಬರೋದಾ? ಸರಿ, ಆಯಿತು ಬಿಡು, ಹೋಗ್ಬಿಟ್ಟು ಬರೋಕ್ಕಾಗುತ್ತೆ. ದೀಪು, ನೋಡು ಎಲ್ಲಾದರೂ ಒಂದು ಒಳ್ಳೆ ಕೆಲಸ ಇದ್ರೆ ಹೋಗ್ತೀನಿ. ಸರಿ ರೀ, ನಾನೇ ಟ್ರೈ ಮಾಡ್ತೀನಿ ಬಿಡಿ. ಎಲ್ಲರೂ ಇದ್ದರೆ ಎಲ್ಲರೂ ಯಾರಿಗಾರು ಹೇಳ್ತೀನಿ, ಕೆಲಸ ಇದ್ರೆ ಹೇಳಿ ಅಂದ್ಬಿಟ್ಟು ಸಿಕ್ಕಿದ್ರೆ ಹೋಗಿರಂತೆ. ಸರಿನಮ್ಮ, ಆಯಿತು. ಸರಿ ಸರಿ, ಆಯಿತು ಬಿಡು. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ, ನಿಜವಾಗ್ಲೂ ನನ್ನ ಫ್ರೆಂಡು ಜೀವನ ಹಾಳು ಮಾಡ್ಕೊಬಿಟ್ಲಲ್ಲ ಪಾಪ. ಇಂದು ಮುಂದೆ ಯಾರೂ ಇಲ್ಲ. ಗಂಡ ನೋಡೋದು ಜೈಲಿಗೆ ಹೋಗಿ ಕೂತಾನೆ. ತಾಯಿ ಅವರು ತೀರೋಗವ್ರೆ ಪಾಪ. ಹಿಂಗೆ ಆಗೋಯ್ತಲ್ಲ, ಮುಗಿನ ಕಟ್ಕೊಂಡು ಎಲ್ಲೂ ಅನ್ವಾಸ ಸತ್ತೋಳು ಅಂತ ನಿಜವಾಗ್ಲೂ ಸಖತ್ ಬೇಜಾರಾಯ್ತಿತ್ತು ನೆನೆಸ್ಕೊಂಡ್ರೆ. ನನ್ನ ಪರಿಸ್ಥಿತಿಗಿಂತ ಕೆಟ್ಟಾಗದಲ್ಲ ಅವಳ ಪರಿಸ್ಥಿತಿ ಅಂತ ಅಷ್ಟೊಂದು ಬೇಜಾರಾಯ್ತಿತ್ತು. ಸದ್ಯಕ್ಕೆ ದೇವ್ರದಾಗಿಂದ ಏನೋ ಒಂದು ಒಳ್ಳೇದಾಯಿತು ಪಾಪ. ಅವಳಿಗೂ ಒಂದು ಒಳ್ಳೆ ಜೀವನ ಸಿಕ್ತಲ್ಲ ಪಾಪ. ಅವ್ರ ಅಣ್ಣ ಅವ್ರ ಮನೆಯವರೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಹೆಂಗೋ ನೋಡ್ಕೊಳ್ಳಿ. ನನಗೆ ಸಿಗ್ದವತ್ತು ಒಂದು ಒಳ್ಳೆ ಜೀವನ ಅವಳಿಗೆ ಸಿಕ್ಕರು ಅಷ್ಟೇ ಸಾಕು ಪಾಪ. ಮಗು ಕಟ್ಕೊಂಡು ಎಲ್ಲೂ ಅನ್ವಾಸ ಸತ್ತಿದ್ಲು. ನನಗಂತೂ ಏನೋ ಒಂದು ಜವಾಬ್ದಾರಿ ಇಳಿಸ್ದಂಗೆ ಆಯಿತು. ಅವಳು ಬಂತವಿಂದನೂ ಅವಳ ಬಗ್ಗೆ ಭಾಳ ತಲೆಗೆಡ್ಸ್ಕೊಂಡಿದ್ದೆ. ಹೆಂಗೋ ಈಗ ಒಂದು ನೆಮ್ಮದಿಯಾಗಿ ಸೇರ್ಕೊಂಡಲ್ಲ, ಅಷ್ಟು ಸಾಕು ಕಣ್ರಪ್ಪ. ಸರಿ, ಮತ್ತೆ ಬರೋವ್ರಾ? ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರ, ಮತ್ತೆ ನಮಸ್ಕಾರ. ಊಟಕ್ಕೆ ಬರಲ್ಲ ನಿನಗೆ? ಸರಿ, ಹಾಕೊಂಡು ತಿಂತೀನಿ ಬಿಡಿ ನಾನು. ಇಲ್ಲ, ಕೂತಿರು ನೀನು, ನಾನು ಹಾಕ ಬರ್ತೀನಿ. ಸರಿ ರೀ, ಆಯಿತು. ಹಾಕ ಬರೋಗಿ. ನೀವು ಊಟ ಮಾಡಿದ್ರಾ? ಇಲ್ಲ, ನಾನು ತಿಂದಿಲ್ಲ ಕಣೆ, ತುಂಬ ಹೊಟ್ಟೆ ಸಿಗ್ತಾ ಇದೆ. ಬನ್ನಿ ಮತ್ತೆ, ನಾನೇ ಹಾಕ ಬರ್ತೀನಿ. ಇದು ಇಬ್ಬರು ತಿನ್ನಕ್ಕಾಯ್ತದೆ. ಇಲ್ಲ ಇಲ್ಲ, ನೀನು ಕೂತ್ಕೋ, ನಾನು ಹಾಕ ಬರ್ತೀನಿ.